ಸಾಗರ ನದಿ ಹತ್ರ ಕೇಳ್ತಾ ಇದೆ. ಅಂದರೆ ನದಿ, ನೀನು ನನ್ನ ಹತ್ರ ಬಂದು ಸೇರುವಾಗ ದೊಡ್ಡ ದೊಡ್ಡ ಮರಗಳನ್ನು ಬುಡದಿಂದ ತೆಗೆದು ಬರ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ತರ್ತೀವಿ. ಆದರೆ ಒಂದು ಬೆತ್ತ ಇದೆ ಅಲ್ಲ, ಬೆತ್ತ ಗೊತ್ತಲ್ಲ, ಆ ಟೀಚರು ಇರ್ತಿದ್ದು ಶೂರ್ಲ್ ಅಂತ ಹೇಳಿದ್ರು, ಅದು ಬೆತ್ತ ಅಲ್ವಾ? ಹಾಂ, ಬೆತ್ತ ಏನು ತರಲಿಲ್ಲ ಈ ತನಕ. ಆಗ ನದಿ ಹೇಳ್ತಿದ್ದು, ನಾನು ನನ್ನ ಉದ್ಭವ ಸ್ಥಾನದಿಂದ ಬರುವಾಗ ಒಂದೇ ಆಲೋಚನೆ ಮಾಡಿ ಬರುವುದು, ನನ್ನ ರಸ್ತೆಯಲ್ಲಿ ಯಾರದು ಅಂದರೆ ಅವರನ್ನು ಬುಡದಿಂದ ಕಿತ್ತು ತಿಂದು ನಿನ್ನ ಹತ್ರ ತರ್ತೇನೆ ಅಂತ. ಯಾರು ಹೇಳ್ತೇನೆ? ನದಿ ಹೇಳ್ತೇನೆ. ಆದರೆ ನಾನು ಬೆತ್ತದತ್ತ ಹೋಗುವ ಜುಂಡಿದೆಯಲ್ಲ, ಜುಂಡು ಅಂದರೆ ಬೆತ್ತದ ಗುಂಪು, ಹಾಂ, ಬೆತ್ತದ ಹಿಂಡು, ಅದರತ್ತ ಹೋಗುವ ಅದು ಎಷ್ಟು ಬೆಂಡ್ ಆಗ್ತದೆ. ನಾನು ಎಷ್ಟು ಫೋರ್ಸ್ ಮಾಡಿದರೂ ಅದು ಬೆಂಡ್ ಆಗ್ತದೆ, ಬೆಂಡ್ ಆಗ್ತದೆ, ಬೆಂಡ್ ಆಗ್ತದೆ. ನಾನು ಅದನ್ನು ಬಿಟ್ಟು ಬರ್ತೇನೆ. ಅಂದರೆ ಯಾರಾದರೂ ನಮ್ಮ ಈಗೋವನ್ನು ಬಿಟ್ಟು ಬೆಂಡಾದರೆ ನಾವು ಕಾಲಿಡಲಿಕ್ಕೆ ಸಹ ಈಗ ನಾವು ಹಿಂಜರಿತೇವೆ ಇಲ್ವಾ? ಯಾರಾದರೂ ಕಾಲಿಡಬೇಕಾದ್ರೆ ಹಿಂಜರಿತೇವೆ. ಆದರೆ ಕಾಲು ಹಿಡಿಯುವುದಂದರೆ, ಒಬ್ಬರ ಕಾಲು ಹಿಡಿಯುವುದಂದರೆ ಮನುಷ್ಯನ ಒಂದು ಶಕ್ತಿಯನ್ನು ನೀವು ಜ್ಞಾಪಕ ಮಾಡಬೇಕು. ಎಲ್ಲರ ಮನುಷ್ಯನಲ್ಲಿ ಒಂದು ಚಕ್ರ ಇದೆ. ಚಕ್ರ ಸಿಸ್ಟಮ್ ಗೊತ್ತುಂಟಲ್ಲ, ಮೂಲಾಧಾರ, ಸ್ವಾಧಿಷ್ಠಾನ ಎಲ್ಲ ಚಕ್ರ ಇದೆ. ಆ ಚಕ್ರ ಅಂದರೆ ಒಂದೊಂದು ಶಕ್ತಿ. ನೀವು ಧ್ಯಾನ ಮಾಡಿ, ಸೇವೆ ಮಾಡಿ, ಪೂಜಾ ಮಾಡಿ, ಎಲ್ಲಿ ಹೋಗ್ತದೆ ಅದೆಲ್ಲ? ಎಲ್ಲರೂ ಒಂದು ನೀವು ದುಡ್ಡು ಮಾಡಿದರೆ ಎಲ್ಲಿ ಹಾಕ್ತೀರಿ? ಈಗ ಎಲ್ಲ ಇದರಲ್ಲಿ ಹಾಕ್ತೀರಿ, ಆದರೆ ಎಲ್ಲಿ ಹಾಕೋದು? ಬ್ಯಾಂಕ್ನಲ್ಲಿ ಹಾಕ್ತಾರೆ. ಹಾಗೆ ನಾವು ಇಷ್ಟೆಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಒಳ್ಳೆ ಪುಣ್ಯ ಸಂಪಾದನೆ ಮಾಡಿ, ಅದು ಫಿಸಿಕಲಿ ಒಂದು ಆತ್ಮಕ್ಕೆ ಹೋಗ್ತದೆ. ಆದರೆ ಆತ್ಮ ಸಂಪೂರ್ಣವಾಗಿ, ಆತ್ಮದಲ್ಲಿ ನಮ್ಮ ಚಕ್ರ ಇದೆ. ಆ ಚಕ್ರದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮೂಲಾಧಾರ ಚಕ್ರದಲ್ಲಿ ಕುಳಿತಿರೋದು ಯಾರು? ಗಣಪತಿ. ಗಣಪತಿ ಅಂದರೆ ಸಿಂಬಾಲಿಕ್ಲಿ ನಮ್ಮ ಪೂರ್ವಜ. ಮೂಲಾಧಾರೋ ಸ್ಥಿತೋ ಬ್ರಹ್ಮ ಅಂದರೆ ಬ್ರಹ್ಮನಿಂದ ಶುರುವಾದ ಎಲ್ಲ ಇವಲ್ಯೂಷನ್ ನಮ್ಮ ಮೂಲಾಧಾರದಲ್ಲಿ ಇದೆ. ನೋಡಿದ್ರ ಒಂದೊಂದು ಹೆಂಗಸರವರು ಬೆಂಡಾಗ್ತಾರೆ, ನೋಡಿದ್ರ ಸ್ವಲ್ಪ ಪ್ರಾಯ ಆಗುವಾಗ. ಮೂಲಾಧಾರ ಅಂದರೆ ಅಷ್ಟು, ಅಂದರೆ ಸ್ಪೈನಲ್ ಕಾರ್ಡಿನ ಟಿಪ್ಪಿನಲ್ಲಿ ಕಾಯ್ಲ್ಡ್ ಸರ್ಪೆಂಟ್ ಆಗಿ ಅವರು ಕೂತಿದ್ದಾರೆ. ಯಾರು? ಕುಂಡಲಿನಿ ಅಂತ ಹೇಳ್ತಾರೆ, ಕುಂಡಲಿನಿ ಶಕ್ತಿ. ಮೂಲಾಧಾರ ಅಂದರೆ ನಮ್ಮ DNA ಇರುವುದು ನಮ್ಮ ತಂದೆ ತಾಯಿಗಳ ಅಂಶ ಮಾತ್ರ. ಥರ್ಡ್ ಪರ್ಸನ್ ಯಾರೂ ಇಲ್ಲ ಅಲ್ವಾ? ಅವರಲ್ಲಿ ಯಾರಿದ್ದಾರೆ? ಅವರ ತಂದೆ ತಾಯಿಗಳು. ಆಗ ನೀವು ಆಲೋಚನೆ ಮಾಡಿ, ನಮ್ಮಲ್ಲಿ ಒಂದು ಇನ್ವರ್ಟೆಡ್ ಪಿರಮಿಡ್ ನಮ್ಮ ಹಿಂದೆ. ನಾನು ಯಾರ ಹತ್ರ ಆದರೂ ಕೂತ್ಕೊಂಡ್ರೆ ಮಾತಾಡಲಿಕ್ಕೆ, ಅವ್ರಿಗೆ ಗೊತ್ತಿಲ್ಲದೆ ಇವ್ರ ಹತ್ರ ಕೂತ್ಕೊಂಡೆ ಅಂದರೆ ಫಾರ್ ಎಕ್ಸಾಂಪಲ್, ಅವ್ರಿಗೆ ಗೊತ್ತಿಲ್ಲ ನನಗೆ ಮಾತಾಡಲಿಕ್ಕೆ ಬಂದಿದ್ದಾರೆ, ನನಗೆ ಕೂತ್ಕೊಂಡು ದೇವ್ರ ಹತ್ರ ಮಾತಾಡೋದು. ದೇವರೇ, ನೀವು ಇವರನ್ನು ಇವತ್ತು ಕಳಿಸಿದ್ದೀರಿ, ಇವರು ಇಲ್ಲಿ ಬಂದದ್ದು ಇವರ ತಂದೆ ತಾಯಿದ, ಅವರಿಗೆ ಪ್ರಣಾಮ, ಅವರಿಗೆ ನಮಸ್ಕಾರ. ಇವರಿಗೆ ಗೊತ್ತಿಲ್ಲ ಅವರ ತಂದೆ ತಾಯಿಯೋ ತಂದೆ ತಾಯಿ, ಹಾಗೆ ಇನ್ವರ್ಟೆಡ್ 7 ಪೀಡಿ. ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಮೊದಲು. ಯಾರು ಮಾಡ್ತಾರೆ? ಅಂದರೆ ಅವರನ್ನು ಇನ್ವೋಕ್ ಮಾಡಿದರೆ ಇವರಲ್ಲಿ ಇರುವ ಶಕ್ತಿಯೆಲ್ಲ ಒಂದು ಸಲ ಹೀಗೆ ಒಂದು ನಾವು ಬಾವಿ ಕೊರೆಯುವಾಗ ಬರ್ತದೆ, ಚಿಮ್ಮು ಬರೋದಲ್ಲ ಯಾವುದು ನೀರು, ಹಾಗೆ ಆ ಶಕ್ತಿ ನಮ್ಮ DNA ಶಕ್ತಿ ಇದೆಲ್ಲ ಅದು ಬರ್ತದೆ. ಅಂದರೆ ಏನೆಲ್ಲ ತಪ್ಪಿದೆ, ಏನೆಲ್ಲ ಒಳ್ಳೆದಿದೆ ಎಲ್ಲ ಇಮಿಡಿಯೇಟ್ಲಿ ಬರ್ತದೆ. ಅದು ನಾವು ಕರೆಕ್ಟ್ ಮಾಡಬೇಕಾಗ್ತದೆ ಅಷ್ಟೇ. ಅದು ಮೂಲಾಧಾರದಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ನಮಗೆ ಹಿಂದುಗಡೆ ನಮ್ಗೆ ಮಾಡಲಿಕ್ಕಾಗದೆ, ಮುಂದುಗಡೆ ಗಣಪತಿನ ಆರಾಧನೆ ಎಲ್ಲ ನಮ್ಮ ಪೂರ್ವಜರ ಶಕ್ತಿ ನಮ್ಮಲ್ಲಿ ಬರುವಂತೆ ನಮಗೆ ಆಗ್ತದೆ. ಆಗ ನಮ್ಮ ಈ ಆಲದ ಮರದ ರೂಟ್ಸ್ ಇದೆ ಅಲ್ವಾ, ಎಷ್ಟು ಆಲದ ಮರದಿಲ್ಲ ಅಷ್ಟೇ ರೂಟ್ ಕೆಳಗಿದೆ ಅಂತೆ. ನಮಗೆ 2 ಮರಗಳು ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಎಕ್ಸಾಂಪಲ್ ಕೊಡ್ತೇವೆ. ಒಂದು ಆಲದ ಮರ, ಸೆಕೆಂಡ್ ನೀಲಗಿರಿ ಮರ, ಯುಕಲಿಪ್ಟಸ್ ಗೊತ್ತಿಲ್ಲ, ಸಫೇದ. ಅದಕ್ಕೆ ಬೇರಿಲ್ಲ, ಒಂದು ಗಾಳಿ ಬಂದರೆ ಅದೆಲ್ಲ ಬಿದ್ದು ಹೋಗ್ತದೆ. ಆಲ ಮರ ಬಿಡುವುದಿಲ್ಲ, ಎಷ್ಟು ಸ್ಟ್ರಾಂಗು. ಗೀತೆಯಲ್ಲಿ ಹೇಳಿದ್ರೆ, ಮೂಲತೋ ಬ್ರಹ್ಮ ಮಧ್ಯತೋ ವಿಷ್ಣು ಅಗ್ರತೋ ರುದ್ರ ರೂಪಾಯ ವೃಕ್ಷರಾಜಾಯ ನಮೋ ನಮಃ ಅಂತ. ನಮ್ಮ ಪೂರ್ವಜರೆಲ್ಲ ಬ್ರಹ್ಮಚಾರಿಗಳಿದ್ದರೆ ಎಲ್ಲ ಅಲ್ಲಿ ನಿಲ್ತಾರೆ. ಬ್ರಹ್ಮಚಾರಿ ಅಖಂಡ ಬ್ರಹ್ಮಚಾರಿ ಯಾರು? ಹನುಮಾನ್. ಅಖಂಡ ಬ್ರಹ್ಮಚಾರಿ ಯಾರು? ಹನುಮಾನ್. ಹಾಗೆ ಹನುಮಾನ್ ಚಾಲೀಸ ಹೋದರೆ ನಾವು ಹನುಮಾನ್ ಅಂತ ಒಂದು ಭೂತ ಪ್ರೇತದ ಕಟನ ಹೇಳ್ತಾರೆ ಅವರು. ಅಂದರೆ ಅಷ್ಟು ಆಕ್ಸಿಜನ್ ಸಿಗ್ತದೆ ಎಲ್ಲಿ? ಆಲದ ಮರದ ಕೆಳಗೆ. ಅಂದರೆ ಒಂದೇ ಒಂದು ಟ್ರೀ ವಿಚ್ ಗಿವ್ಸ್ ಆಕ್ಸಿಜನ್ ಡ್ಯೂರಿಂಗ್ ದ ನೈಟ್ ಆಲ್ಸೋ. ರಾತ್ರಿ ಕೂಡ ಅದು ಆಕ್ಸಿಜನ್ ಕೊಡ್ತದೆ. ಹಾಗೆ ಬುದ್ಧನ ನೋಡಿದ ಬೆಳಗ್ಗೆ ಬುದ್ಧನ ಸಾಕ್ಷಾತ್ಕಾರ ಆಗಿದೆ ಇಲ್ಲಿ
ಮರದ ಕೆಳಗೆ, ಪೀಪಲ್ ಟ್ರೀದ ಕೆಳಗೆ. ಹಾಗೆ ಅಲ್ಲಿ ಒಂದು ಹನುಮಾನ್, ಎಷ್ಟು ಹನುಮಾನ್ ಮಂದಿರ ಅದು ಅದರ ಹತ್ರ ಒಂದು ಪೀಪಲ್ ಟ್ರೀ ಇರ್ತದೆ. ನಾವು ಹೋಗಿ 7 ರೌಂಡ್ ಅದರ ಪ್ರದಕ್ಷಿಣೆ ಹಾಕಿ ಒಂದು ಪ್ರಾರ್ಥನೆ ಮಾಡಿದರೆ ನಮ್ಮಲ್ಲಿ ಎಲ್ಲ ಆಕ್ಸಿಜನ್ ರಿವೈವ್ ಆಗ್ತದೆ. ನಮ್ಮ ಹಣೆ ಬರ ಅಂತ ಹೇಳ್ತೇವೆ ನಾವು, ಎಲ್ಲಿದೆ, ಹಣೆಯಲ್ಲಿ ಇರ್ತದೆ. ಅದನ್ನು ಚೇಂಜ್ ಮಾಡುವ ಶಕ್ತಿ ಇರೋದು ಒಬ್ಬರಿಗೆ, ಹನುಮಾನ್. ಅಂದರೆ ಆಕ್ಸಿಜನ್, ನಾವು ಎಷ್ಟು ಆಕ್ಸಿಜನ್ ತೆಗಿತೇವೆ ಅಷ್ಟು. ಅಂದರೆ ನಾವೊಂದು ಪ್ಯಾಟರ್ನ್ ಮಾಡಿ, ಈಗ ಮೆಡಿಟೇಷನ್ ಮಾಡಿ ಒಂದು ಪ್ಯಾಟರ್ನ್ ಮಾಡಿ, ಉಸಿರಿನ ಮೇಲೆ ನಮ್ಮ ವಿಜಯ ಪ್ರಾಪ್ತಿ ಆದರೆ ನಮ್ಮ ಇದರಲ್ಲಿ ನಾವು ವಿಜಯ ಪ್ರಾಪ್ತಿ ಆಗ್ತೇವೆ. ಹಾಗೆ ನಂತರ ನಾವು ಇವತ್ತು ಗುರು ಅಂದರೆ ಎಲ್ಲಿರ್ತಾನೆ? ಗುರು ಅಂದರೆ ಗುರುತ್ವ ಕೇಳಿದ್ದೀರ? ಗುರುತ್ವಾಕರ್ಷಣೆ ಎಲ್ಲಿ? ಭೂಮಿಯಲ್ಲಿ ಗುರುತ್ವಾಕರ್ಷಣೆ. ಭೂಮಿಯ ಸೆಂಟರ್ ಇದೆ ಅಲ್ವಾ, ಅದು ಮತ್ತೆ ಅದರ ಆಪೋಸಿಟ್ 2 ಶಕ್ತಿಗಳು ಯಾವುದು? ರಾಹು ಮತ್ತು ಕೇತು. ರಾಹು ಮತ್ತು ಕೇತು ಗೊತ್ತುಂಟ? ಈ ಆಸ್ಟ್ರಾಲಜಿಯಲ್ಲಿ ಇರ್ತಾರೆ ರಾಹು ಕೇತು. ರಾಹು ಅಂದರೆ ತುಂಬ ವಿದೇಶ ಪ್ರಯಾಣ ಇದೆಲ್ಲ ಆಸ್ಟ್ರಾಲಜಿ ಅಂತ. ಕೇತು ಅಂದರೆ ಸ್ಪಿರಿಚುವಲ್ ಆ್ಯಕ್ಟಿವ್. ಅಂದರೆ 2 ಶಕ್ತಿಗಳು ಬರೋದು ಸೂರ್ಯನ ಕಿರಣಗಳಿಂದ, ಅದು ಮ್ಯಾಗ್ನೆಟಿಕ್ ವಲಯ ಬರ್ತದೆ. ಹಾಗೆ ರಾಹು ಕೇತು. ಬಟ್ ಸೆಂಟರ್ನಲ್ಲಿರುವುದು ಗುರುತ್ವಾಕರ್ಷಣೆ, ಗ್ರಾವಿಟಿ.